ಎಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ ಅಲ್ಲಿವರೆಗೆ ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಆರ್ಥಿಕ ಸ್ವಾತಂತ್ರ್ಯವೂ ಬರಲ್ಲ, ಸಾಮಾಜಿಕ ಸ್ವಾತಂತ್ರ್ಯವೂ ಬರಲ್ಲ, ರಾಜಕೀಯ ಸ್ವಾತಂತ್ರ್ಯವೂ ಬರಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಒಂದು ಎಚ್ಚರಿಕೆ ಮಾತು ಏನು ಹೇಳಿದ್ದಾರೆ ಅಂತಂದರೆ, ಈ ಎಲ್ಲಿವರೆಗೆ ಅಸಮಾನತೆ ನಾವು ತೊಲಗಿಸಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳುತ್ತಾರೆ, ಅದರ ಸಂಕೋಲೆಗಳಿಂದ ಯಾರು ನೋವನ್ನು ಅನುಭವಿಸ್ತಾರೆ, ಆ ಜನನೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ. ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ ಅಲ್ಲಿವರೆಗೆ ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಆರ್ಥಿಕ ಸ್ವಾತಂತ್ರ್ಯವೂ ಬರಲ್ಲ, ಸಾಮಾಜಿಕ ಸ್ವಾತಂತ್ರ್ಯವೂ ಬರಲ್ಲ, ರಾಜಕೀಯ ಸ್ವಾತಂತ್ರ್ಯವೂ ಬರಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಒಂದು ಎಚ್ಚರಿಕೆ ಮಾತು ಏನು ಹೇಳಿದ್ದಾರೆ ಅಂತಂದರೆ, ಈ ಎಲ್ಲಿವರೆಗೆ ಅಸಮಾನತೆ ನಾವು ತೊಲಗಿಸಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳುತ್ತಾರೆ, ಅದರ ಸಂಕೋಲೆಗಳಿಂದ ಯಾರು ನೋವನ್ನು ಅನುಭವಿಸ್ತಾರೆ, ಆ ಜನನೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ. ಹುಷಾರಾಗಿರಬೇಕು ಅಂತ ಹೇಳ್ತಾರೆ.